मत्कर्म कृन्मत्परमो मद्भक्तः सङ्गवर्जितः निर्वैरः सर्वभूतेषु यः स मामेति पाण्डव। मत्कर्म कृन्मत्परमो मत्कर्ಮ ಮ ನಂತರ ಅರ್ಧ ತಕಾರ ಮತ್ಕರ್ಮ ಮುಂದೆ ಕೃನ್ ಕೃ ನಂತರ ಅರ್ಧನ ಮತ್ಕರ್ಮ ಕೃನ್ ಮತ್ಪರಮೋ ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗ ಮದ್ಭಕ್ತ ಶಬ್ದದ ನಂತರ ವಿಸರ್ಗದ ಅರ್ಧ ಸ ಮುಂದಿನ ಶಬ್ದದಲ್ಲಿನ ಸಂಗ ಒಟ್ಟಿಗೆ ಹೇಳಬೇಕು. ಮದ್ಭಕ್ತ ಸಂಗವರ್ಜಿತಃ ಎರಡನೇ ಚರಣದಲ್ಲಿ ಎಲ್ಲ ಅಕ್ಷರಗಳು ಹ್ರಸ್ವ. ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಸ್ ನಿರ್ವೈರಸ್ ಸರ್ವಭೂತೇಷು ಸರ್ವಭೂತೇಷು ಶು ಇಲ್ಲಿ ಮೂರ್ಧನ್ಯ ಶ ಊಕಾರದೊಂದಿಗೆ ಹ್ರಸ್ವ. ಯಸ್ಸ ಮಾಮೇತಿ ಪಾಂಡವ ಯಸ್ಸ ವಿಸರ್ಗದ ಅರ್ಧ ಸ ಮುಂದಿನ ಪೂರ್ತಿ ಸ ಒಟ್ಟಿಗೆ ಯಸ್ಸ ಮಾಮೇತಿ ತೀರಸ್ವ ಮಾಮೇತಿ ಪಾಂಡವ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಮತ್ಕರ್ಮ ಕೃನ್ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪದರ್ಶನ ಯೋಗೋ ನಾಮೈಕಾದಶೋऽಧ್ಯಾಯಃ. ಅಧ್ಯಾಯದ ಹೆಸರು ವಿಶ್ವರೂಪದರ್ಶನ ಯೋಗೋ ನಾಮ. ವಿಶ್ವರೂಪದರ್ಶನ ಅಧ್ಯಾಯದ ಹೆಸರು ವಿ ಮೇಲೆ ಆಘಾತ ಬರಬೇಕು. ವಿಶ್ವರೂಪ ದರ್ಶನ ಅಧ್ಯಾಯದ ಸಂಖ್ಯೆ 11 ಅಧ್ಯಾಯ. ವಿಶ್ವರೂಪದರ್ಶನ ಯೋಗೋ ನಾಮೈಕಾದಶೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. रे